ಎಲ್ಲ ಪ್ಯಾಕ್ ಮಾಡ್ತೀನಿ. ನಾಳೆ ಬೀರು ತೊಗೊಳ್ಳೋರು ಬಂದು ತೊಗೊಳ್ತಾರೆ, ಅದಕ್ಕೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ನೋಡಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಚಪಾತಿ ಲಟ್ಟಿಸೋ ಸೌಂಡ್ ಹೆಂಗೆ ಬರ್ತಾ ಇದೆ. ಸೌಂಡ್ ಕೇಳಿ ಕೇಳಿ ನಮಗಂತೂ ತಲೆನೋವು ಬಂದ್ಬಿಟ್ಟಿದೆ. ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ ನೋಡಿ. ರಾತ್ರಿ 12:30ವರೆಗೂ ಇದೇ ಸೌಂಡು. ಸಾಲದಿದ್ದಕ್ಕೆ ಅವ್ರ ಮೊಮ್ಮಗ ಕೃಷ್ಣ ಅಂತ, ಯಪ್ಪ ಏನು ಪೊರ್ಕಿ ಅವನು ಗೊತ್ತಾ, ಎಷ್ಟು ಒಳ್ಳೆ ರೌಡಿ ಥರ ಬರ್ತಾನೆ. ಕಟ್ಟಿಟ್ಕೊಳ್ತಾ ಇದ್ದೀನಿ ನಮ್ಮ ಲೇಡೀಸು ಬಟ್ಟೆಗಳು, ಯಾಕಂದರೆ ಒಳ ಉಡುಪುಗಳು ಇದೆಲ್ಲ ಸೊ ಮಿಸ್ ಆಗೋಲ್ಲ ಅಂತ ಕಟ್ಟಿಡ್ತಾ ಇದ್ದೀನಿ. ಆಮೇಲೆ ಬಾಕ್ಸ್ಗೆ ಹಾಕೋಕ್ಕೆ ಸರಿ ಹೋಗುತ್ತೆ. ನಮ್ಮ ಬಂಗಾರಿ ಇನ್ನೂ ಮಲ್ಕೊಂಡಿದ್ದಾಳೆ. ಸೊ ಎಷ್ಟಾಗುತ್ತೋ ಅಷ್ಟು ಫ್ರೀ ಇದ್ದಾಗಿದ್ದಾಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅಂತೂ ಈ ಮನೆಯಿಂದ ನಾವು ಹೋಗ್ತಾ ಇದ್ದೀವಲ್ಲ, ನಂಗೆ ಅದೇ ತುಂಬ ಸಂತೋಷ ಆಗ್ತಾಯಿದೆ. ಸೆಕೆಂಡ್ ಫ್ಲೋರ್ ಅವ್ರು ತುಂಬ ಟಾರ್ಚರು. ದಯವಿಟ್ಟು ಯಾರಾದರೂ ಈ ಮನೆಗೆ ರೆಂಟ್ಗೋ ಅಥವಾ ಲೀಸ್ಗೋ ಬಂದರೆ ನೋಡ್ಕೊಂಡು ಬನ್ನಿ. ನಮ್ಮ ಗಾಡಿ ನೋಡಿ, ವೀಡಿಯೋ ನೋಡಿ, ಅದು ಕೃಷ್ಣ ಅನ್ನೋನೇ ಮಾಡಿರೋದು. ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಕೊಟ್ಟು ಅವ್ನಿಗೇನಾದರೂ ನಾವು ಯಾಕಪ್ಪ ಹಿಂಗೆ ಮಾಡ್ತೀರಾ ಅಂತ ತಿರುಗಿಸಿ ಮಾತಾಡಿ, ಏನೋ ಸ್ವಲ್ಪ ಗದರಿದ್ರೆ ಬೈದರೆ ಅದನ್ನು ನಾವು ಇಲ್ದಾಗ ನಮ್ಮ ಈಚೆ ಇರೋ ವಸ್ತುಗಳಿಗೆ ಡ್ಯಾಮೇಜ್ ಮಾಡ್ತಾನೆ. ಆಮೇಲೆ ಹೋಗ್ತಾ ಬರ್ತಾ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾನೆ ಅವನು. ಅದಕ್ಕೆ ಈ ರೋಡಲ್ಲಿ ಯಾರೂ ಅವ್ರು ಎಷ್ಟೇ ಕಿರ್ಚಾಡಿದ್ರು, ರೋಡಲ್ಲಿ ಅಷ್ಟು ಅರಚಾಡಿದ್ರು ಯಾರೂ ಕೇಳಲ್ಲ, ಸುಮ್ಮನೆ ಇರ್ತಾರೆ. ಒಂದು 5-6 ಜನ ಹುಡುಗರು ಇದ್ದಾರೆ, ದೊಡ್ಡ ಪೊರ್ಕಿ ಥರ ಆಡ್ತಾರೆ ಈ ರೋಡಲ್ಲಿ. ಕರಗಪ್ಪ ಗಾರ್ಡನು 3ನೇ ಕ್ರಾಸ್ ಇದು, ಸಂಪಂಗಿ ರಾಮನಗರ. ನಮಗಂತೂ ಯಾವಾಗ ಈ ರೋಡ್ ಬಿಟ್ಟು ಹೋಗೋಣ ಅನ್ನಿಸ್ತಿತ್ತು. ನಾವು ಹೆಣ್ಮಕ್ಳು ಇಟ್ಕೊಂಡಿರೋರು ಇಂಥ ಪೊರ್ಕಿಗಳ ಜೊತೆ ಇರಬಾರ್ದು ಅಂತ ಡಿಸೈಡ್ ಮಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅವ್ರ ಮನೇಲಿರೋರು ಅಷ್ಟೇ, ಅವರ ಅಮ್ಮ, ಅವ್ರ ಕೃಷ್ಣಗೆ ಅಪ್ಪ ಅಮ್ಮ ಇಲ್ಲ, ಅವ್ರು ಯಾರೋ ಸಾಕ್ಕೊಂಡಿರೋದಂತೆ. ಅವನು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಹೀಗೆ ನೋಡಿ, ನಮಗಂತೂ 3 ವರ್ಷದಿಂದ ಎಣಗ್ಬಿಟ್ಟಿದ್ದೀವಿ. ಏನು ಮಾಡೋದು, ಮತ್ತೆ ಖಾಲಿ ಮಾಡಿದ್ರೆ ಎಲ್ಲಿ ನಾವು ಮೊದಲೇ ಮಿಡಲ್ ಕ್ಲಾಸ್ ಜನ, ಪೈಸೆನೂ ಕೂಡಿಟ್ಟು ತೊಗೊಂಡಿರೋದು. ಮತ್ತು ಅದಕ್ಕೆ 3 ವರ್ಷ ಸಹಿಸ್ಕೊಂಡು ಎಲ್ಲ ಸುಮ್ಮನಾಗಿದ್ದೀವಿ. ಎಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋ ಜನ ಮಾತ್ರ ಇಲ್ಲಿರೋದು. ಇಲ್ಲ ಅಂದರೆ ಡೀಸೆಂಟಾಗಿರೋರು ಬೆಳಗ್ಗೆ ಬಂದು ಸಾಯಂಕಾಲ ಕೆಲಸಕ್ಕೆ ಹೋಗಿ ನೈಟ್ 10 ಗಂಟೆಗೆ ಲೈಟ್ ಆಫ್ ಮಾಡಿ ಮನ್ಕೊಳ್ಳೋರು ಯಾರೂ ಇಲ್ಲಿರಲ್ಲ. ರಾತ್ರಿ 12:30 ಆದರೂ ಕಿರಿಚ್ತಾ ಇರ್ತಾರೆ. 1 2 3 4 ಬ್ಯಾಗು ನಮ್ಮದು ಆಯಿತು. ಸೊ ದಯವಿಟ್ಟು ಇವಾಗ ಹೊಸ ಓನರ್ ತೊಗೊಂಡಿದ್ದಾರೆ ಬೆಂಗಾಳಿಯವರು. ಅವರು ಖಾಲಿ ಮಾಡಿಸ್ತೀನಿ ಅಂದರು ಸೆಕೆಂಡ್ ಫ್ಲೋರ್ ಟೆನೆಂಟ್ನ. ಆದರೂ ನಾವು ನಮ್ಮದೇ ಅವಧಿ ಮುಗೀತಲ್ಲ, 3 ವರ್ಷ ನಾವೇ ಹೋಗ್ತೀವಿ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ನಾವು ಸ್ವಂತ ಫ್ಲ್ಯಾಟ್ ತೊಗೊಂಡಿದ್ದೀವಿ, ಅದಕ್ಕೆ ಹೋಗ್ತಾ ಇರೋದು. ನೋಡಿ, ನಮ್ಮ ಥರ ಯಾರೂ ಕಷ್ಟಪಡಬಾರ್ದು. ಈ ಥರ ಜನಗಳು ಇರ್ತಾರೆ. ಸೆಕೆಂಡ್ ಫ್ಲೋರವರು ತುಂಬ ಟಾರ್ಚರ್ ಕೊಡ್ತಾರೆ. ರಾತ್ರಿ 12:30ವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಒಂದೊಂದು ಸತಿ 1:30 ಆಗುತ್ತೆ. ಏನಾದರೂ ಒಂದು ಸೌಂಡ್ ಮಾಡ್ತಾ ಇರ್ತಾರೆ. ಸಿಲಿಂಡ್ರು ಸೌಂಡ್ ಯಾವಾಗೂ ಬರುತ್ತೆ, ಡಮ ನೋಡಿ ಇವಾಗೂ ಬರ್ತಾಯಿದೆ. ಚಪಾತಿ ಸೌಂಡು ಲಟ್ಟಿಸೋದು ಇನ್ನು 1-2 ಗಂಟೆವರೆಗೂ ಇದೆ ಸೌಂಡ್. ಯಾರಾದರೂ ಹುಷಾರಿಲ್ಲ ಅಂತ ಡೇ ಹೊತ್ತಂತೂ ಈ ಮನೇಲಿ ಮಲ್ಕೊಳಕ್ಕಾಗಲ್ಲ. ನೈಟು ನಾವು ಸೆಕೆಂಡ್ ಫ್ಲೋರವರು ಅವ್ರು ಮಲಗಿದಾಗ ಅಥವಾ ಯಾರು ಇಲ್ದಾಗ ಸೈಲೆಂಟ್ ಆಗಿದ್ದಾಗ ಮಾತ್ರ ಮಲಗೋಕ್ಕೆ ಸಾಧ್ಯ ಈ ಮನೆಯಲ್ಲಿ. ಇದು ಫಸ್ಟ್ ಫ್ಲೋರ್ ಇರೋದು ಸಂಪಂಗಿ ರಾಮನಗರ, ಕರಗಪ್ಪ ಗಾರ್ಡನ್ 10/13 ಮನೆ ನಂಬರ್. ಇದು ಬರೋವ್ರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಮನೇಲಿ 3 ವರ್ಷ ನಾನು ತುಂಬ ಹತ್ತಿದ್ದೀನಿ, ತುಂಬ ನೋವು ಪಟ್ಟಿದ್ದೀನಿ. ಅವ್ರ ಹತ್ರ ತುಂಬ ರಿಕ್ವೆಸ್ಟು ಮಾಡಿದ್ದೀನಿ, ಆದರೂ ಅವ್ರದ್ದೇ ಇದು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಆಗಬೇಕಷ್ಟೇ ಅವ್ರಿಗೆ. ಆಮೇಲೆ ಏನೋ ಹೇಳಿದ್ರೆ ತುಂಬ ಫೋರ್ಸ್ ಮಾಡ್ತಾರೆ. ಆಮೇಲೆ ನಮ್ಮದು ಬಾತ್ರೂಮ್ದು ಕಿಟಕಿ ಎಲ್ಲ ಅವಾಗ ಹೊಡೆದಾಕಿದ್ರು. ಕೇಳಿದ್ರೆ ಇನ್ನು 2 ಡೇಸ್ ಆಗುತ್ತೆ ಮಾಡಿಸೋದು ಹೇಗೆ ಅಂತಾರೆ. ಆಮೇಲೆ ಓನರ್ ಇವಾಗ ತೊಗೊಂಡಿರೋ ಬೆಂಗಾಳಿ ಓನರ್ ತುಂಬ ಒಳ್ಳೆಯವರು. ಅವ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ನಮಗೆ ಎಲ್ಲ ಹೆಲ್ಪ್ ಮಾಡೋದು. ಓನರ್ ಒಳ್ಳೆಯವರು, ಮನೇನೂ ಚೆನ್ನಾಗೈತೆ, ಎಲ್ಲ ಅನುಕೂಲ ಐತೆ. ಆದರೆ ನಮ್ಮ ಥರ ಬಂದಿರೋ ಟೆನೆಂಟ್ ಅಂತೂ ಸರಿ ಇಲ್ಲ. ಅವ್ರನ್ನ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಹುಡುಗ ಅಂತೂ ಒಬ್ಬ ಕೃಷ್ಣ ಇದ್ದಾನೆ, ಶುದ್ಧ ರೌಡಿ ಥರ ಬಿಹೇವ್ ಮಾಡ್ತಾನೆ. ಅಂದರೆ ಬಳೆ, ಕ್ಲಿಪ್ಸು, ಹೇರ್ ಪಿನ್ಸು ಅದೆಲ್ಲ ಈ ಬ್ಯಾಗಲ್ಲಿ ಇಡೋಣ ಅಂತ ನಾನು ಇದರಲ್ಲಿ ಇಟ್ಟಿದ್ದೀನಿ.
ಚೀಲಗಳು ನೋಡಿ. ಇವತ್ತು ಈ ಬೀರು ಸೇಲ್ ಆಗುತ್ತೆ. ಸೊ ನಾವು ಯಾಕಂದರೆ ನಮ್ಮ ಫ್ಲ್ಯಾಟಲ್ಲಿ ಇಂಟೀರಿಯರ್ ಮಾಡಿಸಿದ್ವಿ, ವಾರ್ಡ್ರೋಬ್ ಎಲ್ಲ ಮಾಡಿಸ್ಕೊಡ್ಬೇಕು. ಅದಕ್ಕೋಸ್ಕರ ಈ ಬೀರು ನಮಗೆ ಇವಾಗ ಅವಶ್ಯಕತೆ ಇಲ್ಲ, ಅದಕ್ಕೆ ಮಾರ್ತಾಯಿದ್ದೀವಿ. ಸೊ ಈ ಬೀರು ತೊಗೊಂಡು ನನಗಂತೂ ನೆನಪಿಲ್ಲ, ಒಂದು 8 ವರ್ಷ ಆಗಿರ್ಬೋದು. ಎಷ್ಟು ಚೆನ್ನಾಗಿಟ್ಟಿದ್ದೀವಿ. ಸೊ ನಾನು ಜಾಬ್ ಮಾಡ್ತಿದ್ದಾಗ ತೊಗೊಂಡಿದ್ದು. ನಮ್ಮ ಬಾಸ್ ಹತ್ರ ಅಡ್ವಾನ್ಸ್ ತೊಗೊಂಡು 10,000. ನೋಡಿ ಎಷ್ಟು ಚೆನ್ನಾಗಿದೆ. ಏನು ನನ್ನ ಕಳಿದಾಗಲ್ಲ. ಇದು ಸೇಲ್ ಆಗಿದೆ. ಇವತ್ತು ಬಂದು ತೊಗೊಂಡೋಗ್ತಾರೆ. ಅದಕ್ಕೆ ಲಾಸ್ಟ್ ಒಂದ್ಸತಿ ವಿಡಿಯೋ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಬೀರು ನಾವು ಸೇಲ್ ಮಾಡ್ತಾಯಿದ್ದು, ನಾವು ತೊಗೊಂಡಾಗ ಇದು 8,000 ಆಯಿತು. ಇವಾಗ ನಾನು 6,000 ರೂಪಾಯಿಗೆ ಮಾರ್ತಾಯಿದ್ದೀನಿ. ಅವರು ತೊಗೊಳ್ಳೋರು ಬಾರ್ಗೇನ್ ಮಾಡಿ. ಈ ಬೀರು ಇದು ನಂದು ಮತ್ತು ನಮ್ಮ ಇಂಡಿಯಾದ 2 ಸೇರಿ ಇದು 5,000 ರೂಪಾಯಿ ಆಗಿದ್ವಿ. ಅದು 4,500. ನೋಡಿ ಈ ಮಂಚ ಇದು 2 ಒಟ್ಟಿಗೆ ತೊಗೊಂಡಿದ್ವಿ ನಾವು 10,000 ರೂಪಾಯಿ. ಎಷ್ಟು ಚೆನ್ನಾಗಿದೆ. ಈ ವಸ್ತುಗಳನ್ನ ನಾನು ತುಂಬ ಜೋಪಾನವಾಗಿ ಇಟ್ಕೊತೀನಿ. ಅಂದರೆ ಕಷ್ಟ ಬಿದ್ದು ತೊಗೊಂಡಿರೋದು. ವಸ್ತುಗಳ ಬೆಲೆ ಏನು ಅಂತ ನನಗೆ ಗೊತ್ತು. ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು. ನಮ್ಮಮ್ಮ ಹತ್ರ ನಾನು ಕಲ್ತಿರೋದು. ಒಂದು ವಸ್ತು ಹೇಗೆ ಇಟ್ಕೋಬೇಕು, ಜೋಪಾನ ಮಾಡಬೇಕು ಅಂತ. ನೋಡಿ ಕಷ್ಟಪಟ್ಟು ತೊಗೊಂಡಿರೋ ವಸ್ತು ಮಾರಬೇಕು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಏನು ಮಾಡೋದು, ಅವಶ್ಯಕತೆ ಇಲ್ಲ ಅಂದರೆ ಬೇರೆಯವ್ರಿಗಾದರೂ ಯೂಸ್ ಆಗುತ್ತಲ್ಲ, ಅದಕ್ಕೆ ಮಾರ್ತಾಯಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಒಂದು ಡ್ರಾ ಇದೆ, ಇಲ್ಲಿ ಒಂದು ಡ್ರಾ ಇದೆ. ಸೊ ಇಲ್ಲಿ ಕೆಳಗಡೆ ಇದೆ. ನೋಡಿ ಅವಾಗ ಒಂದು ಬೀರು ಇರಲಿಲ್ಲ ನಮ್ಮ ಹತ್ರ, ಈಗ ಬೀರುನೇ ಮಾರೋ ಥರ ಇದ್ದೀವಿ. ಸೊ ಹಾಗೆ ಕಾಲ ಈಗ ಇರಲ್ಲ ಅಲ್ವ, ಇದೆಲ್ಲ ಅವರು ತೊಗೊಳಕ್ಕೆ ಬರ್ತಾರಲ್ಲ. ಸೊ ಇದೆಲ್ಲ ಎತ್ತೋಣ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಅವ್ರು ಇವಾಗ 10 o'clock ಬರ್ತಾರೆ, ಅಷ್ಟರಲ್ಲಿ ಇದೆಲ್ಲ ಎತ್ಕೊತೀನಿ. ಇದು ರೇಷ್ಮೆ ಸ್ಯಾರಿಗಳಲ್ವ, ಅದಕ್ಕೆ ಹುಷಾರಾಗಿ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ಅವ್ರು ಬಂದಮೇಲೆ ಎತ್ತಿ ಇಟ್ಕೊಳ್ಳೋಣ ಅಂತ. ಪರಸು ಇಲ್ಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಕೈಗೆ ಸಿಗಬೇಕಲ್ಲ, ಅದಕ್ಕೇ. ನೋಡಿ ನನ್ನ ಕಾಲದಲ್ಲಿ ಇದೇ 10 ವರ್ಷ ಹಿಂದಗಡೆ ನಮ್ಮ ಹತ್ರ ಏನೂ ಇರಲಿಲ್ಲ, ಒಂದು ಬೀರೂ ಇರಲಿಲ್ಲ. ಸೊ ರೆಂಟ್ ಹೌಸಲ್ಲೇ ಒಂದು ಚಿಕ್ಕದು ಸ್ಮಾಲ್ ವಾರ್ಡ್ರೋಬ್ ಇತ್ತು, ಅದರಲ್ಲೇ ಇಟ್ಕೊಂಡಿದ್ವಿ ನಾನು ಮೂರ್ತಿ. ಈಗ 2 ಬೀರು ಇಟ್ಕೊಂಡಿದ್ವಿ. ಸೊ 2 ಬೀರೂ ಸೇಲ್ ಮಾಡ್ತಾಯಿದ್ವಿ. ಮೇಲೆ ಇದ್ದಿರೋದೆಲ್ಲ ಇಷ್ಟು ಮೂರ್ತಿ ತೆಗ್ದಿಟ್ಟಿದ್ದಾರೆ. ಇವಾಗ ಬೀರು 10 ಗಂಟೆಗೆ ಬಂದು ತೊಗೊಂಡು ಹೋಗ್ತಾರೆ. ಸೊ ಎಲ್ಲ ಖಾಲಿಯಾಗಿದೆ. ಕೊನೆಯದಾಗಿ ನನ್ನ ಬೀರು ನೋಡ್ಕೊಂಡು, ಇದು ನಮ್ಮ ಇಂಡಿಯಾ ನಾಮಕರಣದಲ್ಲಿ ಮುಯಿ ಬಂದಿತ್ತು ದುಡ್ಡಲ್ಲಿ. ನಾವು ಅದೇ ಗುರುತಾಗಿ ತೊಗೊಂಡ್ವಿ. ಇದು ತೊಗೊಂಡಾಗ 7,000 ರೂಪಾಯಿ ಅಂದರು.
ಸೊ 3,000 ರೂಪಾಯಿ ಬೀರು ಇದು. ಇವಾಗ ನಾವು ಸೇಲ್ ಮಾಡ್ತಾ ಇರೋದು 4,500ಗೆ. ಅಂದರೆ ಮೂರ್ತಿಯವರು ಬಾರ್ಗಿಂಗ್ ಮಾಡೋದ್ರಂತೆ. ತೊಗೊಳ್ಳೋರು ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ. 2 ಬೀರುವಿಂದ 2 ತೊಗೊಳ್ತಾ ಇದ್ದಾರೆ ಒಬ್ಬರೇನು. ಎಷ್ಟು ಚೆನ್ನಾಗಿದೆ ಬೀರು. ಇವಾಗ ನನ್ನ ಮಗಳು ಹಾಕ್ಕೊಳಕ್ಕೆ ಬಟ್ಟೆ ಇವತ್ತಿಗೆ ನಾಳೆಗೆ ಮಾತ್ರ ಇಟ್ಟಿದ್ದೀನಿ. ಇನ್ನೆಲ್ಲ ಎತ್ತಿ ಚೀಲ ಹಾಕಿ ಮೂಟೆ ಕಟ್ಬಿಟ್ಟಿದ್ದೀನಿ. ಗಂಟು ಮೂಟೆ ಕಟ್ಟು ಅಂತಾರಲ್ಲ ಅಂಕೆ ನೋಡಿ. ಇದು ನನ್ನ ಮಗಳು ಮೇಕಪ್ ಐಟಮ್ಸ್ ಇಟ್ಕೋತಾ ಇದ್ದೀವಿ. ಒಂದು ಕಾಲದಲ್ಲಿ ನಮ್ಮ ಹತ್ರ 1 ಬೀರು ಇರಲಿಲ್ಲ. ಇವಾಗ 2 ಬೀರು ನಾವು ಸೇಲ್ ಮಾಡೋ ಮಟ್ಟಕ್ಕೆ ಬೆಳೆದ್ವಿ. ತುಂಬ ಜನ ನಮ್ಮನ್ನು ಆಡ್ಕೊಂಡ್ರು, ಇವ್ರ ಹತ್ರ ಏನೂ ಇಲ್ಲ, ಏನೂ ಗತಿ ಇಲ್ಲ ಅಂತ. ಈಗ ನಾವೇ ತೊಗೊಂಡು ಮಾರುವಂಗಾಗಿದ್ದೀವಿ. ಸ್ವಂತ ಮನೆಗೂ ಹೋಗಿದ್ವಿ. ಸೊ ಎಲ್ಲ ನಾವು ಕಷ್ಟಪಟ್ಟು ನಾನು ಮೂರ್ತಿ ಇಬ್ಬರು ದುಡಿದು ಮಾಡ್ಕೊತಾ ಇರೋದು. ಜನ ಏನು ಹೇಳೋರು ಹೇಳ್ತಾರೆ, ಹೊರಗಿನವ್ರಿಗಿಂತ ಒಳಗಿನವರು ತುಂಬ ಹೇಳಿದ್ದಾರೆ. ಅದನ್ನೆಲ್ಲ ನಾನು ಕಿವಿಗೆ ಹಾಕೊಂಡಿಲ್ಲ. ಸೊ ನಾವು ಬೆಳೆಯೋದು ನಾವು ನೋಡ್ಕೋತಾ ಇದ್ವಿ ಅಷ್ಟೇ. ನಮ್ಗೆ ಅವಶ್ಯಕತೆ ಇದ್ದರೆ ತೊಗೋತೀವಿ, ಇಲ್ಲ ಅಂದರೆ ತೊಗೊಳಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಲೆಕ್ಕಾಚಾರ ಹಾಕಿ ನಾವು ಜೀವನ ಮಾಡೋದು. ನೋಡಿ ಇವಾಗ ಇದು ಬೀರು ಮಾರಿ ದುಡ್ಡಲ್ಲಿ ಇವಾಗ ಮನೆ ಶಿಫ್ಟ್ ಮಾಡ್ತೀವಲ್ಲ, ಅದು ಪೋರ್ಟಲ್ಗೆ ನೋ ಬ್ರೋಕರ್ ಬುಕ್ ಮಾಡಿದ್ದೀವಿ. ಸೊ ಅದಕ್ಕೆ ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಇದನ್ನು ಮಾರಿದ್ದೀವಿ. ನೋಡಿ ಈ ಥರ ಪೈಸೆ ಕೂಡಿಕ್ಕಿ ನಾವು ಒಂದು ವಸ್ತುನೂ ತೊಗೊಂಡಿರೋದು. ಮತ್ತು ಯಾರಾದರೂ ನನ್ನ ಮಗಳಿಗೆ ಮುಯಿ ಕೊಟ್ಟರೆ, ಗಿಫ್ಟ್ ಕೊಟ್ಟರೆ ಅದು ನಾವು ಖರ್ಚು ಮಾಡ್ಕೊಡಲ್ಲ. ಅವಳಿಗೆ ಅಂತಲೇ ಬೇರೆ ತೆಗೆದಿಟ್ಬಿಡ್ತೀನಿ ನಾನು. ಹೊಸದಂಗಿದೆ ನೋಡಿದ್ದೆಲ್ಲ. ಒಂದು ವಸ್ತು ನಾವು ಏನಾದರೂ ತೊಗೊಳೋದನ್ನು ಜೋಪಾನ ಮಾಡೋದು ನಮ್ಮ ತಾಯಿಯಿಂದ ಕಲ್ತಿದ್ದೀನಿ. ನಮ್ಮಮ್ಮನೂ ಅಷ್ಟೇ ಒಂದು ವಸ್ತು ತೊಗೊಂಡು ತುಂಬ ಜೋಪಾನವಾಗಿ ಇಟ್ಕೋ ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರ ಹತ್ರ ಕಲ್ತಿರೋದು ನಾನು. ಸುಮ್ಮನೆ ಈ ವಿಡಿಯೋ ತಗೊಂಡು ಒಂದು 7 ವರ್ಷ ಆಗಿರ್ಬೋದು. ನಮ್ಮ ಮಗಳಿಗೆ ಇವಾಗ 6 ತುಂಬಿ 7 ಅಂದರೆ 7 ವರ್ಷ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹೇಳ್ಕೊಂಡು ಹೋಗ್ಬಿಟ್ಟ.